ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂಥರ ಬ್ಯಾಡ್ ಡೇ ಅನ್ಬೋದು. ನನ್ನ ಬರ್ತಡೇ ದಿನವೇ ಹಿಂಗಾಯ್ತಲ್ಲ ಅಂತ ಅನಿಸ್ಬಿಟ್ಟಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ, ಏನಾಯಿತು ಅಂತ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇವತ್ತು ನನ್ನ ವ್ಲಾಗ್ ನೋಡ್ತಾನೆ ಇರಲಿಲ್ಲ ಅಂದ್ಕೊಳ್ತೀನಿ ನೀವು. ಇವತ್ತೇ ಲಾಸ್ಟ್ ಆಗಿರೋದು ಏನೋ ಗೊತ್ತಿಲ್ಲ. ನಾನೇ ಇರ್ತಿರ್ಲಿಲ್ಲ ಇಷ್ಟೊತ್ತಿಗಾಗಲೇ. ನಾನೇ ಸತ್ತೇ ಹೋಗ್ಬಿಡ್ತಾಯಿದ್ದೆ. ಯಾಕೆ, ಏನಾಯಿತು, ಏನರಲ್ಲಿ ಮಿಸ್ ಆದೆ, ಏನು ಅನ್ನೋದನ್ನು ಇವತ್ತಿನ ವಿಡಿಯೋ ಫುಲ್ಲು ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಏನು ಹೇಳ್ತಾರೆ, ಎದ್ದಿದ್ದು ಟೈಮ್ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಹಂಗೆ ಕೆಲಸ ಮಾಡ್ಕೊಂಡೆ ಸ್ಟಾರ್ಟ್ ಮಾಡ್ತೀನಿ. ಏನಮ್ಮ, ಆಫ್ ಮಾಡು, ಅಲ್ಲ ಕ್ಲೋಸ್ ಮಾಡು, ನೀರು ಆಫ್ ಮಾಡು ಸಾಕು. ಮತ್ತು ರಿತಿಕ್ಷನು ಕೂಡ ಸ್ಕೂಲಿಗೆ ಕಳಿಸಿಲ್ಲ ನಾನು. ಜಸ್ಟ್ ಮಿಸ್ ಗೈಸ್. ಇವತ್ತು ನನ್ನ ಬರ್ತಡೇ ದಿನವೇ ನನ್ನ ಡೆತ್ ಡೇ ಆಗಿಬಿಡೋದು. ಯಾಕೆ ಏನು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಇನ್ನು ಇವತ್ತು ನಮ್ಮ ಮನೆಗೆ ದೇವ್ರನ್ನ ಕರ್ಕೊಂಬರ್ತಾ ಇದ್ದೀವಿ ಅಂತ ಗೊತ್ತು. ಸೊ ಹಾಗಾಗಿ ಇವತ್ತು ಏನೂ ಮಾಡ್ಕೊಂಡಿಲ್ಲ. ಮನೇಲಂತೂ ಸಿಕ್ಕಾಪಟ್ಟೆ ಕೆಲಸ ಹಾಗಾಗಿ ಪೆಂಡಿಂಗ್ ಉಳಿದುಬಿಟ್ಟಿದೆ. ಈಗ ದೇವ್ರು ಬರೋ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಸಾಂಬಾರಿಗೆ ಮತ್ತು ಏನೊಂದು ಸ್ಪೆಷಲಾಗಿ ಸ್ವಲ್ಪ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಒಬ್ಬಳೇ ಇರೋದು, ಅಕ್ಕಂದಿರೆಲ್ಲ ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗೋದು. ಬಟ್ ಈ ಸತಿ ಅವ್ರು ಬಂದಿಲ್ಲ. ನೆಕ್ಸ್ಟ್ ವೀಕು ಮತ್ತೆ ಮರಿ ಹೊಡಿಬೇಕು, ಅವಾಗ ಬರ್ತಾರೆ. ಇವತ್ತು ಯಾಕೆ ಬಂದಿಲ್ಲ ಏನು ಅಂತ ಹೇಳ್ತೀನಿ. ಇವಾಗ ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ರೇಷನ್ನು ಕೂಡ ತರೋದಿದೆ. ರೇಷನ್ ತರೋಕ್ಕೂ ಮುಂಚೆ ಲೋಕಿ ಆ್ಯಕ್ಚುಲಿ ಅಂಗಡಿ ಓಪನ್ ಮಾಡೋ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದ್ದೆ. ಅದಕ್ಕೆ ಅಂಗಡಿಗೆ ಹೋಗಿದ್ದಾಳೆ. ಯಾಕೆಂದರೆ ಇವಾಗೆಲ್ಲ ಸ್ಕೂಲ್ ಐಟಮ್ಸು ಬುಕ್ಸ್ಗೆಲ್ಲ ಬರ್ತಾನೆ ಇರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ತೆಗೆದು ಅಂತ ಹೇಳಿದ್ದೀನಿ. ಸ್ಕೂಲ್ ಬಿಟ್ಟರೆ ಒಂದು ನಿಮಿಷ ಗೈಸ್, ಪಾತ್ರೆ ಎತ್ತಿಟ್ಬಿಡ್ತೀನಿ. ಸೊ ಸ್ಕೂಲ್ ಬಿಟ್ಟರೆ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ನೆಸೆಸಿಟಿ ಇರುತ್ತಲ್ವ, ಹಾಗಾಗಿ ಒಂದು ಅರ್ಧ ಅವರ್ ಇದ್ದು ತೆಗೆದ್ಬಿಟ್ಟು ಬಾ ಅಂತ ಹೇಳಿದ್ದೀನಿ. ಬಾಮ್ಮ ಹಂಗೆ ಮೇಲೆ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ಇದೆ. ಸೊ ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು. ಸಿಕ್ಕಾಪಟ್ಟೆ ಜಾಸ್ತಿ ಬಟ್ಟೆ ಇದೆ. ಇಬ್ಬರು ಎತ್ಕೊಂಡ್ರೆ ತಿಕ್ಷ ಬಾಮ್ಮ, ಇಬ್ಬರು ಇಟ್ಕೊಂಡು ಹೋಗೋಣ. ಹಾಂ, ಜಾಸ್ತಿ ಇದೆ ಗೈಸ್. ಇನ್ನೇನು ಬಟ್ಟೆ ಒಣಗಾಕಿದ್ದು ಕೂಡ ಎಲ್ಲ ಮುಗ್ದಿದೆ. ಸ್ವಲ್ಪ ಅಂಗಡಿಗಳಿಗೆ ಹೋಗಿ ಸಂಜೆ ಅಡುಗೆ ಮಾಡೋದಕ್ಕೆಲ್ಲ ರೇಷನ್ ತರಬೇಕು. ನಾವು ಬೆಂಗಳೂರಿಂದ ಯಾರು ಬರ್ತಿದ್ದಾರೆ ಅನ್ನೋದನ್ನು ಎಕ್ಸಾಕ್ಟಾಗಿ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ಅಮ್ಮನೂ ಇನ್ನೂ ಹೇಳಿಲ್ಲ ಯಾರು ಬರ್ತಾರೆ ಏನು ಅಂತ. ಸೊ ಬನ್ನಿ ಕೆಳಗಡೆ ಹೋದ ಒಂದು ಸ್ವಲ್ಪ ವರ್ಕ್ ನಡೀತಾ ಇದೆ. ಏನು ಕೆಲಸ ಅಂತ ಹೇಳ್ತೀನಿ. ಸೊ ಮಿಕ್ಕಿದ್ದು ಬೇರೆದಕ್ಕೆ ಹಾಕ್ಬಿಟ್ಟು ಬಾ. ಹಾಂ, ಕೆಳಗಡೆ ಆ್ಯಕ್ಚುಲಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಶೇರ್ ಮಾಡ್ತೀನಿ. ಅದನ್ನು ಶೇರ್ ಮಾಡಿಕೊಂಡು ಹಂಗೆ ಹೇಳ್ತೀನಿ ಇವತ್ತು ಏನಾಯಿತು, ಹೆಂಗೆ ಮಿಸ್ ಆದೆ. ಜಸ್ಟ್ ಮಿಸ್ಸಲ್ಲಿ ಎಸ್ಕೇಪ್. ಇಲ್ಲಾಂದರೆ ಇಷ್ಟೊತ್ತಿಗೆ ಎಲ್ಲರೂ ನಾನು ಸತ್ಯ ಅಂತ ಅಳ್ತಿರ್ಬೇಕಾಗಿತ್ತು. ಸ್ವಲ್ಪ ಮನೇಲಂತೂ ಎಮೋಷನಲ್ ಕೂಡ ಆದರು. ಇನ್ನು ಇಲ್ಲೇ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಗೈಸ್. ಡೈಲಿ ವೇರ್ ಬಟ್ಟೆ ಎಲ್ಲ ಇಲ್ಲೇ ಹಾಕೋತೀನಿ. ಹಿಂಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದರೆ ಮಿಷಿನ್ಗೆ ಹಾಕ್ಕೊಳ್ತೀನಲ್ಲ, ಆ ಬಟ್ಟೆ ಅಷ್ಟೇ ಮೇಲೆ ಒಣಗಾಕೊಳ್ತೀನಿ. ಬಟ್ಟೆ ಎಲ್ಲ ಒಣಗಾಕಿಟ್ಟು ಬಂದಮೇಲೆ ಮೇಡಮ್ ಅವ್ರಿಗೆ ಇವತ್ತು ನಮ್ಮಮ್ಮನ ಬರ್ತಡೇ ದಿವಸನೇ ಫ್ಯಾಮಿಲಿ ಗ್ರೂಪ್ ಎಲ್ಲರೂ ಬರ್ತಿದ್ದಾರೆ. ಫಸ್ಟ್ ಡೇನೇ ಗುರುಪ್ರಸಾದ ದೇವರನ್ನು ಕಳಿಸ್ತಿದ್ದಾರೆ. ಫಸ್ಟ್ ಡೇ ಅಲ್ಲ, 48 ಡೇಸ್ ಆದಮೇಲೆ ಪೂಜೆ. ಬರ್ತಡೇ ದಿವಸನೇ ಸ್ಯಾಡು ಆಗೋಗ್ಬಿಟ್ಟು. ಬಟ್ ಇವಾಗ ಮಕ್ಳಿಗೇನು ಹೇಳೋದು ಜಾಸ್ತಿ ಅಂತ ಹೇಳಿಲ್ಲ ನಾನು ಅವಳಿಗೆ. ಜಾಸ್ತಿ ಪಾಪ ಅವ್ರಿಗೇನು ಗೊತ್ತಾಗುತ್ತಲ್ವ, ಆ ಥರ ಎಲ್ಲ ಹೇಳೋದ್ರಿಂದ ಅವ್ರಿಗೂ ಬೇಜಾರಾಗುತ್ತೆ. ಬಟ್ ನನ್ನ ಮಗಳು ಏನಂದರೆ, ಅಮ್ಮ ಒಂದೇ ಒಂದು ತುತ್ತು ನಾನು ತಿನ್ನಿಸ್ತೀನಿ ಬಾಮ್ಮ ಅಂತ ಕರೆದ್ಬಿಟ್ಟು ಒಂದು ತುತ್ತು ತಿನ್ನಿಸಿ ವಿಶ್ ಮಾಡಿದ್ದಾಳೆ.
ಬೇರೆ ಟೈಮ್ ನಾನೇ ಜಾಸ್ತಿ ಹೊಡೆಯೋದು. ಒದೆ ತಿಂದ್ರೂ ನನ್ನ ಅಷ್ಟೇ ಇಷ್ಟ ಕೂಡ ಪಡ್ತಾಳೆ. ಹೆಣ್ಮಕ್ಳಿರೋರ ಮನೇಲಿ ಏನೋ ಒಂಥರ ಖುಷಿ ಗಾಯ್ಸಿ. ನಾ ಪಕ್ಕದ ಮನೇಲಿ ಕೆಲಸ ಮಾಡ್ತಿರೋದ್ರಿಂದ ಸ್ವಲ್ಪ ಅದು ಸೌಂಡ್ ಕೇಳಿಸುತ್ತೆ. ಸೊ ಯಾರೂ ಡಿಸ್ಟರ್ಬ್ ಆಗಬೇಡಿ. ರಾತ್ರಿ ಒಂದು ಸ್ವಲ್ಪ ಜ್ವರ ಬಂದಿತ್ತು, ಟ್ಯಾಬ್ಲೆಟ್ ಹಾಕ್ತೆ. ಇವತ್ತು ಸ್ಕೂಲ್ ಚಕ್ಕರ್ ಹಾಕಿದ ತಕ್ಷಣ ಜ್ವರ ಹೋಗ್ಬಿಡ್ತಾ? ಇಲ್ಲ, ಮತ್ತೆ ಸ್ಟಾರ್ಟ್ ಆಗ್ತಿರಂಗಿದೆ, ಬೆಚ್ಚಗಿದೆ. ಹಾಂ, ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತೀನಿ. ಆಮೇಲೆ ಅಂತೀನಿ, ಈಗ ಬೇಡ, ಈಗ ತಿಂಡಿ ತಿಂದಿದ್ಯಲ್ವಾ? ತಿಂಡಿ ತಿಂದ್ಮೇಲೆ ನಿಂಗಕ್ಕಿಂತ ಒಂದು ನುಂಗು, ಏನಾಗಲ್ಲ. ಹಿಂದೆ ಇದು ಬಿಚ್ಕೊ. ಎಷ್ಟು ಅರ್ಧನ? ರಾತ್ರಿ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು ಗೈಸ್ ಅವಳಿಗೆ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿದ್ದಾಳೆ. ಬಟ್ ಇನ್ನು ಬೈಲಿ ಇಲ್ಲೇ ಕೆಟಲಲ್ಲಿದೆ, ಹಾಕ್ತೀನಿ. ಇನ್ನು ಸ್ವಲ್ಪ ಇದ್ದಾಗಲೇ ಹಾಕ್ಬಿಡೋಣ ಅಂತ. ಸಾಕಾ? ಜಾಸ್ತಿ ಟಿ ವಿ ನೋಡಬೇಡ, ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊ. ಇವತ್ತು ಯಾರು ಬರ್ತಾ ಇದ್ದಾರೆ ಮನೆಗೆ? ಫ್ಯಾಮಿಲಿ. ಹಾಂ, ತಮ್ಮ 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 ಅಂತಾಳೆ ಗೈಸ್. ತಮ್ಮ ಬಂದರೆ ಯಾವ ಮಟ್ಟಿಗೆ ನೋಡ್ಕೊಂಡಾಳೋ ಗೊತ್ತಿಲ್ಲ. ಅವನು ಬಂದ್ರಂತೂ ಹೊಡೆದು ಬಿಡ್ತಾನೆ ಇವಳಿಗೆ, ಅಷ್ಟು ತೀಟೆ. ಇಬ್ಬರು ಹೆಂಗೆ ತೀಟೆ ಮಾಡ್ತಾರೆ ಅಂತ ಇವತ್ತಿನ ಸಂಜೆ ಬ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಸ್ವಲ್ಪ ರೇಷನ್ ತೊಗೊಂಬರಿದಿದೆ, ತಂದು ಅಡುಗೆ ಮಾಡಬೇಕು. ಇವತ್ತಿನ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ಬನ್ನಿ ಕೆಳಗಡೆ ತೋರಿಸ್ತೀನಿ, ಅದನ್ನು ತೋರಿಸ್ಕೊಂಡು ಏನಾಯಿತು ಅಂತ ಹೇಳ್ತೀನಿ. ಐಸಿನ್ನು ಕೆಳಗಡೆ ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಇವತ್ತು ನೆನ್ನೆನೇ ಎಲ್ಲ ನನಗೆ 4 ಮೀಟ್ರ್ ಬಾಕ್ಸ್ ಬಂದಿತ್ತು. ಇಷ್ಟು ದಿನ ನಾವು ಡೈರೆಕ್ಟ್ ಕನೆಕ್ಷನ್ ತೊಗೊಂಡಿದ್ವಿ, ಅಂದರೆ ಒಂದು ಟೆಂಪ್ರವರಿ ಮೀಟ್ರ್ ತೊಗೊಂಡಿದ್ವಿ. ಬಟ್ ಈ ಕರೆಕ್ಷನ್ನೇ ಕೊಟ್ಟು ಮನೆ ಕೆಲಸ ಮಾಡ್ಕೊತಾ ಇದ್ವಿ. ಇವಾಗ ಮನೇಲೂ ಪ್ರೆಸೆಂಟ್ ನಾವು ಡೈರೆಕ್ಟ್ ಮೀಟ್ರ್ ಕರೆಂಟೇ ತೊಗೊಂಡಿರೋದು. ಇನ್ನು ಇವತ್ತು ಮೀಟ್ರ್ ಬಾಕ್ಸ್ ಎಲ್ಲ ಬಂದಿದೆ. ಸೊ ಫಿಟ್ ಮಾಡೋಣ ಅಂತ ಹೇಳಿದ್ರು. ಬಟ್ ಲೈನ್ ಮ್ಯಾನ್ ಅಂಕಲ್ ಇನ್ನೂ ಬಂದಿರಲಿಲ್ಲ. ಇವರು ಗೋಡೆಗೆಲ್ಲ ನಾವೇನು ತಂದಿದ್ವಿ ಅದು ನಾವು ಒಟ್ಟು ತಂದಿರೋದು 4 ಮೀಟ್ರ್ ತಂದಿರೋದು. 4 ಮನೆಗೆ 4 ಮೀಟ್ರು ಮತ್ತು ಸಪ್ರೇಟ್ ಒಂದು ಬೋರ್ದು. ಸೊ ಅದಕ್ಕೆ 6+1 ಮೀಟ್ರ್ ಬಾಕ್ಸ್ ಇರೋದನ್ನೇ ಬಾಕ್ಸ್ ತೊಗೊಂಬಂದಿದ್ದೀವಿ. ಇನ್ನು ಎಲ್ಲ ಮೀಟ್ರ್ ಇಲ್ಲಿ ನೋಡ್ತಿರ್ಬೋದು. ಸೊ 4 ಮೀಟ್ರ್ ಬಂದಿರೋದು, ಮತ್ತು ಅದು ಬಂದು ಟೆಂಪ್ರವರಿ ಮೀಟ್ರ್ ತೊಗೊಂಡಿದ್ವಲ್ಲ ಅದೆಲ್ಲ ಇವಾಗ ಬಿಚ್ಚಿಡ್ತಾ ಇದ್ದೀವಿ. ಫೈನಲಿ ಬಂತು ಎಲ್ಲ ಸೇರಿಸಿ ನಮಗೆ 1 ಲಕ್ಷದ ಹತ್ತತ್ರ ಆಗಿದೆ. ಸೊ ನಾವು ತೊಗೊಂಡಿರೋದು 2 ಕಿಲೋ ವ್ಯಾಟ್ ತೊಗೊಂಡಿರೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ಇವತ್ತು ನನ್ನ ಬರ್ತ್ಡೇ ದಿನವೇ ಡೆತ್ ಡೇ ಆಗಿಬಿಡ್ತಿತ್ತು ಅಂತ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆ ಎದುರುಗಡೆ ಒಂದು ಕಂಬ ಇದೆ, ಲೈಟ್ ಕಂಬ. ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಮನೆಗೇ ಕರೆಂಟ್ ತೊಗೊಂಡಿದ್ದಾರೆ. ಸೊ ನಾನು ಬೆಳಗ್ಗೆ ಎದ್ದು ಈಚೆ ನಿಂತ್ಕೊಂಡಾಗ ಬೈ ಮಿಸ್ಸಾಗಿ ಮಳೆ ಎಲ್ಲ ಬಂದಿತ್ತಲ್ಲ, ಅದನ್ನು ಹಾಗೆ ಮುಟ್ಬಿಟ್ಟೆ. ಅವಾಗ ಅರ್ಥಿಂಗ್ ಆಗಿಬಿಟ್ಟು ಒಂಥರ ಕರೆಂಟ್ ಶಾಕ್ ಹೊಡ್ದಂಗೆ ಜೋರಾಗೆಲ್ಲ ಕಿರ್ಚಿ ಬಿಟ್ಬಿಟ್ಟೆ. ಸೊ ಅವಾಗ ಅಂದ್ಕೊಂಡೆ ನಾನು ಹೋಯ್ತು ಅಂತ. ಪಟ್ ಅಂತ ತಕ್ಷಣ ಅಂತ ಹೋಗಿ ಹೇಳ್ಕೊಂಡ್ರು. ಈಗ ನೋಡ್ತಿರ್ಬೋದು ಹಂಗೆ. ಅದಕ್ಕೆ ಅರ್ಥಿಂಗ್ ಆಗುತ್ತೆ ಅಂತ ಹೇಳಿ ಇದಕ್ಕೂ ಅಷ್ಟೇ ಹೊಸ ಮನೆಗೂ ಫುಲ್ಲು ಅರ್ಥಿಂಗ್ ಮಾಡಿಸ್ಬಿಡೋಣ ಅಂಥೇಳಿ ಚೆನ್ನಾಗಿ ಅರ್ಥಿಂಗ್ ಮಾಡ್ತಾಯಿದ್ದಾರೆ. ಮೊದಲಿಗೆ ತಾಮ್ರದ್ದು ಅದು ಶೀಟ್ ಇದೆಯಲ್ಲ, ಅಲ್ಲಿ ನೋಡ್ತಿರ್ಬೋದು, ಅದನ್ನು ತಂದು ಅದಕ್ಕೆ ಒಂದು ಸ್ವಲ್ಪ ತಾಮ್ರದ್ದೆಲ್ಲ ಕೊಟ್ಟರೆ ಅರ್ಥಿಂಗ್ ಆಗಲ್ಲ ಅಂಥೇಳಿ ಆಳ ಸ್ವಲ್ಪ ಜಾಸ್ತಿನೇ ಗುಂಡಿ ತೆಗ್ದಿದ್ದಾನೆ ಲೋಕಿ. ಇನ್ನು ತೆಗ್ದಿದ್ದಾದಮೇಲೆ ಅವರೆಷ್ಟು ಉಪ್ಪು ತಂದಿದ್ರಲ್ಲ, ಅಂದರೆ ನಾನು ಆಗಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಆಳ ಜಾಸ್ತಿ ತೆಗ್ದಿದ್ದ ಅಂಥೇಳಿ ಸೈಡಿಗೆಲ್ಲ ಮರ ಕೊಟ್ಬಿಟ್ಟು ಆಮೇಲೆ ಫಸ್ಟು ಇಷ್ಟಕ್ಕೆ ಉಪ್ಪು ಮತ್ತು ಇಜ್ಲು ಸುರಿಯೋಣ ಅಂಥೇಳಿ ಸುರಿತಾಯಿದ್ರು. ಒಂದೇ ಸತಿ ಸುರಿಬಾರ್ದು ಅಂಥೇಳಿ ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಇಜ್ಲು, ಅಂದರೆ ಇದು ಚಿಪ್ಸ್ ಸುಟ್ಟಿರ್ತಾರಲ್ಲ ಅದ್ರ ಇದ್ಲು, ಅದು ಹಾಕಿ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಿದ್ರು. ಇನ್ನು ಅದು ನಾನು ಅಂದ್ಕೊಂಡಿದ್ದೆ ಒಂದೇ ಸತಿ ಆ್ಯಕ್ಚುಲಿ ಒಂದು ಸ್ವಲ್ಪ ಮಣ್ಣು ಉಪ್ಪು ಮತ್ತು ಇಜ್ಲು ಎರಡೂ ಸುರಿದ್ಬಿಟ್ಟು ಒಂದೇ ಸತಿ ಮುಚ್ತಾರೆ ಅಂತ. ಆಗ ಅಂಕಲ್ ಹೇಳಿದ್ರು ಇಲ್ಲ, ಒಂದು ಸ್ವಲ್ಪ ಎಲ್ಲ ಸ್ವಲ್ಪ ಹಾಕಿ ಸ್ವಲ್ಪ ಮಣ್ಣು ಹಾಕ್ಕೊಂಬರ್ಬೇಕು ಅಂತ. ನಾವು ತೊಗೊಂಬಂದಿದ್ದು 2 ಮೂಟೆ ಉಪ್ಪು ತೊಗೊಂಬಂದಿದ್ವಿ. ಒಂದು ಕಲ್ಲುಪ್ಪು, ಒಂದು ಇನ್ನೊಂದು ಪುಡಿ ಉಪ್ಪು, ಕಪ್ಪು ಉಪ್ಪು ಅಂತ ಹೇಳ್ತಾರಲ್ಲ ಆ ಉಪ್ಪು ನೀವು ನೋಡ್ತಿರ್ಬೋದು. ಈಗ 1 ಮೂಟೆ ಕಲ್ಲುಪ್ಪು ಸುರಿದಿದ್ದಾರೆ, ಇನ್ನೂ 1 ಮೂಟೆ ಪುಡಿ ಉಪ್ಪು ಹಾಗೆ ಇದೆ. ಇವಾಗ ಮತ್ತೆ ಇದ್ಲ ಹಾಕಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಸುಡ್ತಾ ಇರ್ತಾರೆ. ನನಗಂತೂ ಈ ಥರ ಬೆಳಗ್ಗೆನೇ ಕರೆಂಟ್ ಶಾಕ್ ಹೊಡೆದಾಗ ಮನೆಯಲ್ಲಂತೂ ತುಂಬಾ ಫೀಲ್ ಮಾಡ್ಕೊಳ್ಳೋ. ಓಕೆ, ನೀನು ಗೊತ್ತಿದ್ದು ಈ ಥರ ಮಾಡ್ತೀಯ, ಗೊತ್ತಿಲ್ಲದೇನೆ ಈ ಥರ ಮಾಡ್ತೀಯ, ಒಂದು ಗೊತ್ತಾಗಲ್ಲ ನಮಗೆ. ನೀನು ಸಣ್ಣ ಮಕ್ಕಳಾದರೆ ಹೇಳ್ಬೋದು, ನೀನು ಚಿಕ್ಕವಳ ಗೊತ್ತಾಗಲ್ವ ಅಂತ. ಅಂದರೆ ಅವನು ಅಷ್ಟು ಬೈದಿದ್ದು ಅಂತಲ್ಲ, ಅವ್ನು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತಾನೆ ಅಷ್ಟೇ.
ಅಂಗಡಿಗೆ ಹೋಗಿ ಈಗಷ್ಟೇ ಮನೆಗೆ ಬಂದಿದ್ದೀನಿ. ಸೊ ಅಂಗಡಿಗೆ ಹೋಗಿ ಕಂಪ್ಲೀಟಾಗಿ ಊಟದ ತಟ್ಟೆ, ಊಟದೆಲೆ, ಕಾಫಿ ಟೀ ಎಲ್ಲ ತೊಗೊಂಬಂದಿದ್ದೀನಿ. ಈಗ ಕಾಫಿ ಟೀ ಅಲ್ಲ, ಕಾಫಿ ಟೀ ಗ್ಲಾಸಸ್ಸು. ಈಗ ಇನ್ನೇನು ಒಂದು ಕಡೆಯಿಂದ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಇವಾಗ ಸ್ವಲ್ಪ ಅಡುಗೆ ಮಾಡೋ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಒಬ್ಬಳೇ ಇರೋದ್ರಿಂದ ಒಂದು ಸ್ವಲ್ಪ ನಾನೇ ಎಲ್ಲ ಮಾಡ್ಕೋಬೇಕು. ಸೊ ಏನೇನು ಮಾಡಿದೆ, ಹೆಂಗೆ ಮಾಡಿದೆ, ಏನೇನು ಅಡುಗೆ ಮಾಡಿದ್ದೀನಿ, ದೇವ್ರನ್ನ ಕರ್ಕೊಬರೋಕ್ಕೆ ಎಷ್ಟೊತ್ತಿಗೆ ಹೋಗ್ತಿದ್ದೀನಿ, ಯಾರ್ಯಾರು ಬರ್ತಾಯಿದ್ದಾರೆ, ಕಂಪ್ಲೀಟ್ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ಎಲ್ರಿಗೂ ಕೂಡ ಸೇಮ್ ನನ್ನ ಬರ್ತಡೇ ದಿನ ಎಲ್ಲರೂ ನನಗೆ ಒಳ್ಳೆಯದಾಗಲಿ ಅಂತ ಪ್ರೇಯರ್ ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತು ಬೆಳಗ್ಗೆ ಆಗಿದ್ದ ಇನ್ಸಿಡೆಂಟ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಈಗ ಅಡುಗೆ ಮಾಡೋಕ್ಕೆ ನೋಡ್ತಿರ್ಬೋದು, ಎಲ್ಲ ಐಟಮ್ಸ್ನ ಅಂಗಡಿಗೆ ಹೋಗಿ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ಗೈಸ್. ಸೊ ಸಿಗವ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.